ಹಲೋ, ಗುಡ್ ಆಫ್ಟರ್ನೂನ್. ನಮ್ಮ ಹೋಮಿಯೋಪತಿ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ಕರೋನಾದ ನಂತರ ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಕರೋನಾ ಸೋಂಕು ಯಾರಿಗಾದ್ರೂ ತಗುಲಿರುತ್ತೆ, ಚಿಕಿತ್ಸೆ ಪಡ್ಕೊಂಡು ಅದರಿಂದ ಗುಣಮುಖರಾಗಿರ್ತಾರೆ. ಅದಾದ ಬಳಿಕ ಸಮಸ್ಯೆಗಳು ಅಲ್ಲಿಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಬೇರೆ ಬೇರೆ ರೀತಿಯ ದೀರ್ಘಕಾಲದ ಸಮಸ್ಯೆಗಳು ಬರಬಹುದು, ಅಂಗಾಂಗಗಳಿಗೆ ತೊಂದರೆಗಳು ಉಂಟಾಗಬಹುದು ಅನ್ನುವಂಥ ಸಮಸ್ಯೆಗಳಿದೆ ಅಂತ ಹೇಳಿ. ಇದಕ್ಕೆ ಯಾವ ರೀತಿ ಪರಿಹಾರ ಆಗಿದ್ರೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಮಂಜುನಾಥ್, ಹೋಮಿಯೋಪತಿ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ನಾನು ಈಗಾಗಲೇ ಹೇಳಿದಾಗೆ ಈಗ ಬಹಳಷ್ಟು ಎಲ್ರಿಗೂ ಕೂಡ ಕರೋನಾ ಬರದೇ ಇರೋ ಹಾಗೆ ಪ್ರಿಕಾಷನ್ಸ್ ತಗೊಳ್ಳೋದು ಹೇಗೆ, ಅಥವಾ ಕರೋನಾ ಸೋಂಕು ತಗುಲಿದ್ರೆ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗೋದು ಹೇಗೆ ಅನ್ನೋದೆಲ್ಲ ತಿಳ್ಕೊಂಡಿದ್ದಾರೆ. ಸೊ ಇವತ್ತು ನಂತರದ ಪರಿಣಾಮಗಳ ಬಗ್ಗೆ ತಿಳಿಸ್ತಾ ಇದ್ದೀರಿ. ಅದಕ್ಕೂ ಮುಂಚೆ ಕರೋನಾ ಸಂದರ್ಭದಲ್ಲಿ ಇದ್ದೀವಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇವತ್ತಿನ ದಿನಗಳಲ್ಲಿ 1 ವರ್ಷ 2 ವರ್ಷ ಅಂತ ನಾವು ನೋಡ್ಬೋದು. ಈ ಕೋವಿಡ್-19 ಅನ್ನೋದು ಅಥವಾ ಕೊರೋನಾ ವೈರಸ್ ಇನ್ಫೆಕ್ಷನ್ ಅನ್ನೋದು ತುಂಬ ಜನಕ್ಕೆ ತೊಂದರೆ ಕೊಡ್ತಾ ಇದೆ. ಸೊ ಇದೊಂದು ವೈರಸ್ಸಿಂದ ಬರುವಂಥ ಒಂದು ಡಿಸೀಸಸ್ಸು, ಅದನ್ನು ನಾವು SARS-CoV-2 ಅಂತ ಹೇಳ್ತೀವಿ. ಸೊ ಇದೊಂದು ಕೊರೋನಾ ಫ್ಯಾಮಿಲಿ ಆಫ್ ವೈರಸ್ಗೆ ಸೇರ್ಪಡೆ ಆಗಿರುವಂಥ ಒಂದು ವೈರಸ್ಸು. ಈಗ ಸ್ವಲ್ಪ ವರ್ಷಗಳ ಹಿಂದೆ ನಾವು ಸಾರ್ಸ್ ಅನ್ನೋ ಇನ್ಫೆಕ್ಷನ್ ನೋಡಿದ್ವಿ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ, ಅಥವಾ ಮಾರ್ಸ್ ಅನ್ನೋದು ಇನ್ಫೆಕ್ಷನ್ ನೋಡಿದ್ವಿ. ಇದೆಲ್ಲ ಒಂದು ಕೊರೋನಾ ಫ್ಯಾಮಿಲಿ ಆಫ್ ವೈರಸಸ್ಗೆ ಸೇರಿರುವಂಥ ಒಂದು ವೈರಸ್ಸು. ಬಟ್ ಇವತ್ತಿನ ವಿಷಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ರಿಕವರಿ ನಂತರ ಎಷ್ಟೋ ಜನರಲ್ಲಿ ಈಗ ನಾವು ಕೊರೋನಾ ಪಾಸಿಟಿವ್ ನೋಡಿರ್ಬೋದು. ಸೊ ಅವ್ರು ರಿಕವರ್ ಆಗಿರ್ತಾರೆ, ಸೊ ರಿಪೋರ್ಟ್ಸ್ ನೆಗೆಟಿವ್ ಬಂದಿರುತ್ತೆ. ಸೊ ತದನಂತರ ಕೂಡ ಒಂದು 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನೇ ನಾವು ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿ ಕರಿಬೋದು. ಸೊ 80% ಜನರು ಈ ಮೈಲ್ಡ್ ಸಿಂಪ್ಟಮ್ಸ್ ಆಗಿ ಈ ಪೋಸ್ಟ್ ಸಿಂಪ್ಟಮ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಮಿಕ್ಕಿರೋ ಒಂದು 20% ಜನರಿಗೆ ಏನಾಗುತ್ತೆ, ಈ ಇಂಟರ್ನಲ್ ಅಂಗಾಂಗಗಳು, ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀವಿ, ಅದು ಡಿಫೆಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಅದ್ರ ಮೇಲೆ ಹೊಡೆತ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಫೇಲ್ಯೂರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸಾಮಾನ್ಯ ಜನರು ಭಾಳನೇ ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವೇನು ತಿಳ್ಕೊಳ್ಬೇಕು, ಸೊ ಒಂದು ಕೊರೋನಾ ವೈರಸ್ ಇನ್ಫೆಕ್ಷನ್ ಆದಮೇಲೆ ನಮ್ಮ ದೇಹದಲ್ಲಿ ಏನಾಗುತ್ತೆ. ಸೊ ಆಫ್ಟರ್ ಕೋವಿಡ್ ಇನ್ಫೆಕ್ಷನ್ ದೇರ್ ವಿಲ್ ಬಿ ಎ ಬಿಲ್ಡಪ್ ಆಫ್ ಪ್ರೋ ಇನ್ಫ್ಲಮೇಟರಿ ಏಜೆಂಟ್ಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಸೈಟೋಕೈನ್ಸ್ ಆಗಿರ್ಬೋದು, ಅಥವಾ ಇಂಟರ್ಗಾಮಾ ಫೆರೋನ್ ಅಂತ ಹೇಳ್ತೀವಿ, ಅಥವಾ ಇಂಟರ್ಲ್ಯೂಕೆನ್ 7 ಅಂತ ಹೇಳ್ತೀವಿ. ಇದೆಲ್ಲ ಕೆಮಿಕಲ್ಸ್ ಏನು ಮಾಡುತ್ತೆ, ಸೊ ನಮ್ಮ ಇಂಟರ್ನಲ್ ಆರ್ಗನ್ ಟಿಶ್ಯೂನ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೇ ರೀತಿ ಇನ್ಫ್ಲಮೇಟರಿ ಕಂಡೀಷನ್ಸ್ಗೆ ಪ್ರೊವೋಕ್ ಮಾಡ್ತಾ ಹೋಗ್ತಾ ಇರುತ್ತೆ. ನಮ್ಮ ಯಾವ್ಯಾವ ಅಂಗಾಂಗಗಳಿಗೆ ಅಫೆಕ್ಟ್ ಮಾಡುತ್ತೆ ಅದೆಲ್ಲ ಇನ್ಫ್ಲಮೇಷನ್ ಆಗುತ್ತೆ, ಊತಕ್ಕೆ ಒಳಗಾಗುತ್ತೆ. ಸೊ ಇದರಿಂದ ಕಾಂಪ್ಲಿಕೇಶನ್ಸ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚು. ಸೊ ಇವತ್ತಿನ ದಿನಗಳಲ್ಲಿ ನಾವು ನೋಡಿದ್ವಿ, ಬೆಂಗಳೂರಲ್ಲಿ ತುಂಬ ಜನ ಸಾವನ್ನಪ್ಪಿದ್ದಾರೆ ಇದರಿಂದ. ಸೊ ಒಂದು ವೈರಸ್ ನಮ್ಮ ದೇಹಕ್ಕೆ ಎಂಟರ್ ಆಯಿತು ಅಂದರೆ ಮೇಯ್ನಾಗಿ ಇದು ಅಫೆಕ್ಟ್ ಮಾಡುವಂಥದ್ದು ಲಂಗ್ಸ್, ಅಂದರೆ ಶ್ವಾಸಕೋಶದಲ್ಲಿ ಮೇನ್ ಆಗಿ ಅಫೆಕ್ಟ್ ಮಾಡುವಂಥದ್ದು ಈ ಆಲ್ವೆಲರ್ ಏರ್ ಸ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಸೊ ನಾವು ಬ್ರಾಂಕಸ್ಸು, ಬ್ರಾಂಕಿಯೋಲ್ಸು, ದೆನ್ ಆಲ್ವೆಲರ್ ಏರ್ ಸ್ಯಾಕ್ಸ್ ಬರುತ್ತೆ. ಸೊ ಈ ಆಲ್ವೆಲರ್ ಏರ್ ಸ್ಯಾಕ್ಸ್ ಅಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಏನು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಸೊ ಅದನ್ನ ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಆ ಪ್ರೋಸೆಸ್ನ ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆಲ್ವೆಲರ್ ಏರ್ ಸ್ಯಾಕ್ ಇಂದ ರಕ್ತಕ್ಕೆ ಆಕ್ಸಿಜನ್ ಅನ್ನೋದು ಹೋಗೋದಿಲ್ಲ. ಸೊ ಇದರಿಂದ ರಕ್ತದಲ್ಲಿ ಆಕ್ಸಿಜನ್ ಲೆವೆಲ್ ಅನ್ನೋದು ಕಡಿಮೆ ಆಗಿ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗಿ, ಬ್ರೆತ್ಲೆಸಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗಿ ರೆಸ್ಪಿರೇಟರಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು, ಆ ರೀತಿಯ ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಯಾರ್ಯಾರು ಈ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಜನರಲ್ಲಿ. ಸಾಮಾನ್ಯವಾಗಿ ಹೇಳುವಂಥದ್ದು, ಈಗ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಇಮ್ಯುನಿಟಿ ಲೆವೆಲ್ ಅನ್ನೋದು ಕಡಿಮೆ ಇದೆ, ಅಂಥವ್ರಿಗೆ ಈ ಕೊರೋನಾ ವೈರಸ್ ಅಫೆಕ್ಟ್ ಆಗ್ತಿದೆ ಅನ್ನೋದು ಗೊತ್ತು. ಅದೇ ರೀತಿ ಈ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಅಂದರೆ 2 ತಿಂಗಳ ಆದಮೇಲೂ ಕೂಡ, ರಿಕವರಿ ಆದಮೇಲೆ ಬರುವಂಥವ್ರಿಗೂ ಕೂಡ ಈ ಇಮ್ಯುನಿಟಿ ಲೋ ಇರೋರಲ್ಲಿ ಇದು ಅಫೆಕ್ಟ್ ಆಗ್ತಾ ಇದೆ. ಅಂದರೆ ಯಾರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇದೆ, ಇಮ್ಯುನಿಟಿ ಅನ್ನೋದು ಕಡಿಮೆ ಇದೆ, ಅಂಥವ್ರಿಗೆ ಇದು ಅಫೆಕ್ಟ್ ಆಗ್ತಾ ಇದೆ. ಸೊ ಅದೇ ರೀತಿ ಈ ಲಾಂಗ್ ಟರ್ಮ್ ಸ್ಟೆರಾಯ್ಡ್ಸ್ಗಳನ್ನ ತೊಗೊಂಡಿರ್ತಾರೆ ಡ್ಯೂರಿಂಗ್ ಟ್ರೀಟ್ಮೆಂಟ್. ಈಗ ಕೋವಿಡ್ ಬಂದಮೇಲೆ ಟ್ರೀಟ್ಮೆಂಟಲ್ಲಿ ತುಂಬ ಜನ ಈ ಸ್ಟೆರಾಯ್ಡ್ಸ್ಗಳನ್ನ ತೊಗೊಂಡಿರ್ತಾರೆ, ಅಥವಾ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಅಥವಾ ಡ್ರಗ್ಸ್ಗಳನ್ನ ಹೇಳ್ತೀವಿ. ಸೊ ಇದನ್ನ ತೊಗೊಂಡಿರ್ತಾರೆ. ಸೊ ಅಂಥವ್ರು ಕೂಡ ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್. ಅದೇ ರೀತಿ ಈ ಕೋಮಾರ್ಬಿಡಿಟಿ ಡಿಸೀಸಸ್ ಅಂತ ಹೇಳಿ ಕರಿತೇವೆ. ಸೊ ಒಂದು ವ್ಯಕ್ತಿಗೆ ಏನಾದರೂ ಪ್ರೀವಿಯಸ್ ಹಿಸ್ಟ್ರಿ ಆಗಿ ಡಯಾಬಿಟಿಸ್ ಇತ್ತು, ಅಥವಾ ಹೈಪರ್ ಟೆನ್ಷನ್ ಇತ್ತು, ಅಥವಾ ಏನಾದರೂ ಕಿಡ್ನಿ ಡಿಸೀಸ್ ಇತ್ತು, ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಆಫ್ ದ ಲಂಗ್ ಡಿಸೀಸ್ ಅಂತ ಹೇಳಿ ಕರಿತೇವೆ. ಆಲ್ರೆಡಿ ಆ ವ್ಯಕ್ತಿಗೆ ಆಸ್ತಮಾ ಇತ್ತು, ಅಥವಾ COPD ಅಂತ ಹೇಳಿ ಕರಿತೇವೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ, ಅಥವಾ ಏನಾದರೂ ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ಸು, ಆಲ್ರೆಡಿ ಬೈಪಾಸ್ ಸರ್ಜರಿ ಆಗಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇಂಥವ್ರಿಗೆ ಏನಾದರೂ ಕೋವಿಡ್-19 ಇನ್ಫೆಕ್ಷನ್ ಬಂತು ಅಂದರೆ 2 ತಿಂಗಳ ನಂತರ ಅಥವಾ 3 ತಿಂಗಳ ನಂತರ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾರೆ. ನಾನು ಹೇಳಿದೆ 80%
ಈ ಮೈಲ್ಡ್ ಸಿಂಪ್ಟಮ್ಸ್ಗೆ ಕಂಟಿನ್ಯೂ ಆಗ್ತಾರೆ ಅಂತ. ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಈಗ ಜನರಲೈಸ್ಡ್ ವೀಕ್ನೆಸ್ ನಾವು ತುಂಬ ಜನರಲಿ ಪೋಸ್ಟ್ ಕೋವಿಡ್ ಸಿಂಪ್ಟಮ್ಸ್ ಆಗಿ ನೋಡ್ಬೋದು. ತುಂಬ ಜನರು ಹೇಳ್ತಾರೆ, ಸರ್ ನನಗೆ ಗುಣ ಆಗಿ 2 ತಿಂಗಳಾಯಿತು ಡಾಕ್ಟರ್, ಬಟ್ ನನಗೆ ಸುಸ್ತು ಹಾಗೇ ಇದೆ, ನನಗೆ ಕ್ರಾನಿಕ್ ಕಾಫ್ ಹಾಗೇ ಇದೆ, ತುಂಬ ಕೆಮ್ಮು ಬರ್ತಾ ಇದೆ, ನನಗೆ ಹಸುವಾಗ್ತಾ ಇಲ್ಲ. ಲಾಸ್ ಆಫ್ ಅಪಟೈಟ್ ಈಸ್ ಎ ಮೇನ್ ಸಿಂಪ್ಟಮ್ ಆಫ್ ಪೋಸ್ಟ್ ಕೋವಿಡ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಅದೇ ರೀತಿ ನನಗೆ ಎಷ್ಟೋ ಜನರು ನಮ್ಮ ಕ್ಲಿನಿಕ್ಸ್ಗೆ ಬಂದು ಹೇಳಿದ್ದಾರೆ, ಸರ್ ನನಗೆ ಇನ್ನೂ ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ನನಗೆ ಸ್ಮೆಲ್ ಗೊತ್ತಾಗ್ತಾ ಇಲ್ಲ. ಲಾಸ್ ಆಫ್ ಸ್ಮೆಲ್ ಮತ್ತು ಲಾಸ್ ಆಫ್ ಟೇಸ್ಟ್ ಅನ್ನೋದು ನೋಡ್ತೀವಿ. ಯಾಕಂದರೆ ಈ ಕೊರೋನಾ ವೈರಸ್ ಏನು ಮಾಡುತ್ತೆ, ನಮ್ಮ ಟೇಸ್ಟ್ ಬಡ್ಸ್ನ ಮತ್ತು ಸ್ಮೆಲ್ ಬಡ್ಸ್ನ ಅದರ ರಿಸಿಪ್ಟರ್ಸ್ನ ಸಿಗ್ನಲ್ಸ್ನ ಅವಾಯ್ಡ್ ಮಾಡ್ತಾ ಬಂದ್ಬಿಡುತ್ತೆ, ಡಿಸ್ಟ್ರಕ್ಟಿವ್ ಮಾಡ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ, ಸ್ಮೆಲ್ ಗೊತ್ತಾಗಿಲ್ಲ. ಸೊ ಈ ರೀತಿಯ ಸಿಂಪ್ಟಮ್ಸ್ ಕೂಡ ಹೋಗ್ಬೋದಾಗತ್ತೆ. ಬಟ್ ಒಂದು ವ್ಯಕ್ತಿಗೆ ಈ ರೀತಿಯ ಮೈಲ್ಡ್ ಸಿಂಪ್ಟಮ್ಸ್ ಇಲ್ದಿರ ಅಂಗಾಂಗಗಳಿಗೆ ಅಫೆಕ್ಟ್ ಆಯಿತು ಅಂದರೆ ತುಂಬಾ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗತ್ತೆ. ಮುಖ್ಯವಾಗಿ ಹೇಳುವಂಥದ್ದೇ ಈ ಲಂಗ್ಸ್ ಮೇಲೆ, ಶ್ವಾಸಕೋಶಕ್ಕೆ ಅಫೆಕ್ಟ್ ಆಗುವಂಥದ್ದು. ಶ್ವಾಸಕೋಶದಲ್ಲಿ ನಾನು ಹೇಳಿದೆ, ಎಕ್ಸ್ಪೆಷಲಿ ಈ ಆಲ್ವುಲರ್ ಏರ್ ಸ್ಯಾಕ್ಸ್ಗೆ ಅಫೆಕ್ಟ್ ಆಗುವಂಥದ್ದು. ಆಕ್ಸಿಜನ್ ರಕ್ತಕ್ಕೆ ಹೋಗೋದು ಕಡಿಮೆ ಮಾಡುತ್ತೆ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ. ಮೊದಲನೇದಾಗಿ ಲಂಗ್ಸಲ್ಲಿ ನಾವು ಹೇಳುವಂಥದ್ದು ಲಂಗ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇದರ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಲಂಗಲ್ಲಿರುವಂಥ ಒಂದು ಟಿಶ್ಯೂ ಸ್ಕಾರ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಸ್ಟಿಫ್ ಆಗುತ್ತೆ. ಸೊ ಇದರಿಂದ ಕಾಂಪ್ಲಿಕೇಶನ್ಸ್ ಉಂಟಾಗುವಂಥದ್ದು, ಉಸಿರಾಡಕ್ಕೆ ತೊಂದರೆ ಆಗುವಂಥದ್ದು. ಇದು ಮೇಯ್ನಾಗಿ ವೈರಸ್ಸಿಂದನೂ ಬರ್ಬೋದು ಮತ್ತು ಬ್ಯಾಕ್ಟೀರಿಯಿಂದ ಕೂಡ ಬರ್ಬೋದಾಗತ್ತೆ. ಎರಡನೇದಾಗಿ ಮುಖ್ಯವಾಗಿ ಹೇಳುವಂಥದ್ದು ನ್ಯೂಮೋನಿಯಾ. ಸೊ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಸೊ ನ್ಯೂಮೋನಿಯಾ ಅಂತ ಒಂದು ಕಾಂಪ್ಲಿಕೇಶನ್ಸ್ ಆಗಿ ಸಾವನ್ನಪ್ಪಿದ್ದಾರೆ ಎಷ್ಟೋ ಜನ. ಇದು ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗಿ ಕೂಡ ನ್ಯೂಮೋನಿಯಾ ಅಫೆಕ್ಟ್ ಆಗುತ್ತೆ. ನಿಮೋನಿಯಾ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಫ್ಲಮೇಷನ್ ಆಫ್ ದ ಲಂಗ್ಸ್ ಅಂತ ಹೇಳ್ತೀವಿ, ಅಥವಾ ಪ್ಲೂರಾ. ಈಗ ಶ್ವಾಸಕೋಶದ ಮೇಲೆ ಒಂದು ಪರ್ದೆ ಇರುತ್ತೆ, ಸೊ ಅದರ ಊತಕ್ಕೆ ಒಳಗಾಗುವಂಥದ್ದು. ನಿಮೋನಿಯಾ ಬಂತು ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ ಫ್ಲೂಯಿಡ್ ಅಂದರೆ ನೀರು ತುಂಬಿಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ ಹೆಚ್ಚಾಗುತ್ತೆ. ಸೊ ಅದರಿಂದ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ. ಸೊ ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಅದರಿಂದ ರೆಸ್ಪಿರೇಟರಿ ಫೇಲ್ಯೂರ್ ಆಗಿ ಡೆತ್ ಆಗುವಂಥ ಒಂದು ಸಾಧ್ಯತೆ ಖಂಡಿತ ಇರುತ್ತೆ. ಮೂರನೇದಾಗಿ ಹೇಳುವಂಥದ್ದೇ ನಾವು ಈ ಟ್ಯೂಬರ್ಕುಲೋಸಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ಕ್ಷಯರೋಗ, ಎಲ್ಲರಿಗೂ ಗೊತ್ತಿದೆ. ಸೊ ಕ್ಷಯರೋಗ ಅನ್ನೋದು ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷಿಯಸ್ ಡಿಸೀಸ್, ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೆ ಅಂತ ಹೇಳ್ತೀವಿ. ಇದರ ಇನ್ಫೆಕ್ಷನ್ ಇಂದ ಬರುವಂಥ ಒಂದು ಕಂಡೀಷನ್ನು. ಯಾರ್ಯಾರಿಗೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗಿ ಕೂಡ ಈ ಇನ್ಫೆಕ್ಷನ್ ತಗಲುತ್ತೆ, ಎಕ್ಸ್ಪೆಷಲಿ ಈ HIV ಪೇಷಂಟ್ಸ್ ಅಂತ ಹೇಳ್ತೀವಿ. HIV ಪೇಷಂಟ್ಸಲ್ಲಿ ಏನಾದರೂ ಕೊರೋನಾ ವೈರಸ್ ಬಂತು ಅಂತ ಹೇಳಿದ್ರೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗಿ ಟ್ಯೂಬರ್ಕುಲೋಸಿಸ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಯಾರ್ಯಾರಲ್ಲಿ ಇಮ್ಯುನಿಟಿ ಲೋ ಅನ್ನೋದಿರುತ್ತೆ ಅಂಥವ್ರಿಗೂ ಕೂಡ ಈ ಟ್ಯೂಬರ್ಕುಲೋಸಿಸ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ಗೆ ಒಳಗಾದಾಗ ಖಂಡಿತ ಮನುಷ್ಯನಿಗೆ ತೊಂದರೆ ಉಂಟಾಗುತ್ತೆ. ಸೊ ಕೊರೋನಾ ಬಂತು ಅಂತ ಹೇಳಿದ್ರೆ ಸೊ ಅವಾಗ ಮಾತ್ರ ಚಿಕಿತ್ಸೆನ ಪಡ್ಕೊಳ್ಳುವಂಥದ್ದು, ಅವಾಗ ಮಾತ್ರ ಕೇರಲ್ಲಿ ಇರುವಂಥದ್ದು ಬಹಳನೇ ತಪ್ಪು. ಸೊ ತದನಂತರ ರೆಕಗ್ನೇಷನ್ ಮಾಡ್ಕೊಳ್ಳುವಂಥದ್ದು, ರಿಕವರಿ ಆದಮೇಲೆ ಯಾವ ರೀತಿಯ ಲಕ್ಷಣಗಳು ಉಂಟಾಗ್ತಾ ಇದೆ, ಯಾವ ರೀತಿಯ ಅಂಗಾಂಗಗಳ ವೈಫಲ್ಯತೆ ಉಂಟಾಗ್ತಿದೆ ಅಂತ ತಿಳ್ಕೊಂಡು ಅದರ ತಕ್ಕಂತೆ ಚಿಕಿತ್ಸೆ ಕೊಡುವಂಥದ್ದು ಬಹಳ ಮುಖ್ಯ ಅಂತ ಈ ಮೂಲಕ ಹೇಳ್ಬೋದಾಗತ್ತೆ. ಓಕೆ, ಸೊ ವೀಕ್ಷಕರೇ, ಈಗ ಯಾರಿಗಾದ್ರೂ ಈ ರೀತಿ ಕರೋನಾ ಪಾಸಿಟಿವ್ ಆಗಿ ತದನಂತರದಲ್ಲಿ ನೆಗೆಟಿವ್ ಬಂದಿದ್ದು ಮತ್ತೆ ನಂತರದ ಪರಿಣಾಮಗಳ ಬಗ್ಗೆ ಭಯ ಇದ್ರೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ ಜೊತೆ ಮಾತಾಡಬಹುದು. ಮೊದಲಿಗೆ ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಶ್ರೀನಿವಾಸ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಕೇಳಿ. ನಮಸ್ತೆ ಶ್ರೀನಿವಾಸ್ ಅವರೇ, ಹೇಳಿ, ಏನ್ ಸಮಸ್ಯೆ? ನಮಸ್ಕಾರ ಸರ್, ಮೈಸೂರಿಂದ ಆಪಲ್ ಮಾತಾಡೋದು. ಹೇಳಿ ಸರ್. ಸರ್ ವ್ಯಾಕ್ಸಿನೇಷನ್ ಹಾಸ್ಪಿಟಲ್ ಅಂದ್ರೆ ನಮ್ಗೇನು ತೊಂದರೆ ಆಗುತ್ತೆ ಮುಂದಕ್ಕೆ? ಖಂಡಿತ ಸರ್. ಈಗ ಸರ್ಕಾರ ಏನಂತ ಅನೌನ್ಸ್ ಮಾಡಿದೆ, ವ್ಯಾಕ್ಸಿನೇಷನ್ ಹಾಕೊಳ್ಳಿ ಅಂತ ಹೇಳಿ. ಸೊ ವ್ಯಾಕ್ಸಿನೇಷನ್ ಯಾಕೆ ಹಾಕ್ಸ್ಕೋಬೇಕು? ಸೊ ನಮ್ಮ ದೇಹದಲ್ಲಿ ಆಂಟಿಬಾಡಿ ಪ್ರೊಡಕ್ಷನ್ ಆಗೋದಕ್ಕೆ ವ್ಯಾಕ್ಸಿನೇಷನ್ ಬೇಕಾಗತ್ತೆ. ಸೊ ಈ ಆಂಟಿಬಾಡಿ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಯಿತು ಅಂತ ಹೇಳಿದ್ರೆ ಆ ಇನ್ಫೆಕ್ಷನ್ ನಮ್ಮ ದೇಹಕ್ಕೆ ಮತ್ತೊಮ್ಮೆ ತಗಲ್ದಿರಂಗೆ ಆಂಟಿಬಾಡಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆಂಟಿಬಾಡಿ ಸೆಲ್ಸ್ ಅಂದ್ರೆ ಯಾವ್ದಾದ್ರು ನಮ್ಮ ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಇಯೋಸೋನೋಫಿಲ್ಸ್ ಆಗಿರ್ಬೋದು, ಮತ್ತೆ ಆ ಕೊರೋನಾ ವೈರಸ್ಸಿನ ಒಂದು ಆಂಟಿಬಾಡೀಸ್ ಆಗಿರ್ಬೋದು. ಸೊ ಇದೆಲ್ಲ ನಮಗೆ ಇಮ್ಯುನಿಟಿ ಕೊಡೋದ್ರಿಂದ ಮತ್ತೊಮ್ಮೆ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಳ್ತಾ ಬರುತ್ತೆ. 90% ಇದು ಯಾರ್ಯಾರು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ 90% ಜನಕ್ಕೆ ಮತ್ತೊಮ್ಮೆ ಅದು ಇನ್ಫೆಕ್ಷನ್ ಆಗೋದಿಲ್ಲ, ಸೋಂಕು ಆಗೋದಿಲ್ಲ. ಸೊ ಬೆಟರ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳುವಂಥದ್ದು ಬಹಳನೇ ಉತ್ತಮ ಅಂತ ಹೇಳ್ಬೋದಾಗತ್ತೆ. ಥ್ಯಾಂಕ್ ಯು ಸರ್, ಕರೆ ಮಾಡಿ ಮಾತಾಡಿದ್ದಕ್ಕೆ. ಡಾಕ್ಟರ್, ನೀವು ಕಾಂಪ್ಲಿಕೇಶನ್ಸ್ ಯಾವುದೆಲ್ಲ ಆಗ್ಬೋದು ಅಂತ ಹೇಳ್ತಿದ್ರಿ. ಈಗ ಬಹಳಷ್ಟು ಜನಕ್ಕೆ ಒಮ್ಮೆ ನಾವು ನೆಗೆಟಿವ್ ಟೆಸ್ಟ್ ಆದ್ವಿ ಅಂತಿದ್ದ ಹಾಗೆ ಅಲ್ಲಿಗೆಲ್ಲ ಮುಗೀತು ಅನ್ನೋ ರೀತಿದಿರುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಯಾವ ರೀತಿ ಜಾಗ್ರತೆ ವಹಿಸಬೇಕು, ಅದು ಗೊತ್ತಾಗ್ಲಿಕ್ಕೆ ಶುರು ಆಗುತ್ತಾ ಪೋಸ್ಟ್ ಕಾಂಪ್ಲಿಕೇಶನ್ಸ್ ಹೇಗೆ? ಖಂಡಿತ. ಈಗ ಹೃದಯದ ಒಂದು ಲಕ್ಷಣಗಳನ್ನ ನೋಡ್ಬೋದು, ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗಿ ನೋಡ್ಬೋದು. ಕೊರೋನಾ ವೈರಸ್ ಅನ್ನೋದು 2 ತಿಂಗಳ ನಂತರ ಈ ಹಾರ್ಟ್ ಸೆಲ್ಸ್ಗೆ ಅಥವಾ ಹಾರ್ಟ್ ಮಸಲ್ಸ್ಗೆ ಅಥವಾ ಹೃದಯದ ಒಂದು ಟಿಶ್ಯೂಸ್ಗೆ ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ದ ಪಂಪಿಂಗ್ ಎಬಿಲಿಟಿ ಆಫ್ ದ ಹಾರ್ಟ್ ಕಡಿಮೆ ಆಗುತ್ತೆ. ರಕ್ತ ಏನು ಕೊಡಬೇಕು ಹೃದಯ, ಸೊ ಅದು ಪಂಪಿಂಗ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ.
ಆಗುತ್ತೆ. ಮೊದಲನೇದಾಗ ಆಗುವಂಥದ್ದೇ ಮಯೋಕಾರ್ಡೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಮಯೋಕಾರ್ಡೈಟಿಸ್ ಅಂದ್ರೆ ಇಟ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದ ಹಾರ್ಟ್ ಮಸಲ್. ಸೊ ಇದರಿಂದ ಏನಾಗುತ್ತೆ, ಪಂಪಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ, ಹೃದಯಕ್ಕೆ ರಕ್ತ ಸಂಚಾರ ಕರೆಕ್ಟಾಗಿ ಆಗೋದಿಲ್ಲ, ಇದು ವೈರಸ್ ಇಂದ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ಹಾರ್ಟ್ ಫೇಲ್ಯೂರ್ ಆಗುವಂಥ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎರಡನೇದಾಗಿ ನಾವು ನೋಡುವಂಥದ್ದೇ ಈ ಇಸ್ಕಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳಿ ಕರಿತೇವೆ. ಸೊ ಇದು ಏನು ಅಂತ ಹೇಳಿದ್ರೆ, ಈಗ ದೇರ್ ಇಸ್ ಬಿ ಎ ಇನ್ಅಡಿಕ್ವೇಟ್ ಬ್ಲಡ್ ಫ್ಲೋ ಟು ದಿ ಹಾರ್ಟ್. ಸೊ ಇದರಲ್ಲಿ ಏನಾಗುತ್ತೆ, ಹೃದಯಕ್ಕೆ ಕರೆಕ್ಟ್ ಆದ ಒಂದು ರಕ್ತ ಸಂಚಾರ, ರಕ್ತ ಚಲನೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರಕ್ತನಾಳಗಳಲ್ಲಿ ಈ ಬ್ಲಡ್ ಕ್ಲಾಟ್ ಅಂದ್ರೆ ರಕ್ತ ಹೆಪ್ಪುಗಟ್ಟಿರುವಂತ ಒಂದು ಸಾಧ್ಯತೆ ಇರುತ್ತೆ, ಅಥವಾ ಫ್ಯಾಟ್ ತುಂಬಿಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಕೊರೋನಾ ಪೇಷಂಟ್ಸ್ ಎಲ್ಲ ಅಥವಾ ಕೋವಿಡ್ ಟ್ರೀಟ್ಮೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ನ ಕೊಡ್ತಾರೆ. ಯಾಕಂದ್ರೆ ಈ ತರದ ಒಂದು ಬ್ಲಾಕ್ ಆಗಬಾರ್ದು, ಅದರಿಂದ ಕೊರೋನರಿ ಹಾರ್ಟ್ ಡಿಸೀಸ್ ಆಗಬಾರ್ದು ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ನೋಡುವಂಥದ್ದೇ ಮಯೋಕಾರ್ಡಿಯಲ್ ಫೈಬ್ರೋಸಿಸ್ ಅಂತ ಹೇಳಿ ಕರಿತೇವೆ. ಸೊ ಇದರ ಡಿಸೀಸ್ ಕಂಡೀಷನ್ ಬಂತು ಅಂದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತೀವಿ. ದೇರ್ ವಿಲ್ ಬಿ ಎನ್ ಡೆಪಾಸಿಷನ್ ಆಫ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಹದಲ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ಲೈಕ್ ಗ್ಲೈಕೋಪ್ರೋಟೀನ್, ಎನ್ಸೈಮ್ಸ್ ಆಗಿರ್ಬೋದು, ಕೊಲಾಜನ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ನಮ್ಮ ಹೃದಯದ ಒಂದು ವ್ಯಾಲ್ವ್ಸ್ಗೆ ಅಥವಾ ವೆಂಟ್ರಿಕಲ್ಸ್ಗೆ ಡೆಪಾಸಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಒಂದು ಕಂಡೀಷನ್ ಬಂತು ಅಂದರೆ ಅದರಿಂದ ವೆಂಟ್ರಿಕಲ್ಸ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಸೊ ಇದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ, ಸೊ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತು ರೆಸ್ಪಿರೇಟರಿ ಅಥವಾ ಹಾರ್ಟ್ ಫೇಲ್ಯೂರ್ ಆಗುವಂಥ ಒಂದು ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಇದೊಂದು ವೈರಸ್ಸು ಮೆದುಳಿಗೂ ಕೂಡ ಅಫೆಕ್ಟ್ ಆಗ್ತಾ ಬರ್ಬೋದು. ಬರೀ ಶ್ವಾಸಕೋಶಕ್ಕೆ ಒಂದೇ ಅಲ್ಲ, ಹೃದಯಕ್ಕೆ ಒಂದೇ ಅಲ್ಲ, ಮೆದುಳು ಮತ್ತು ನರ್ವಸ್ ಸಿಸ್ಟಮ್ಗೆ ಬಹಳನೇ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ, ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬಹುದಾಗುತ್ತೆ. ಈ ಒಂದು ವೈರಸ್ ಬಂದಾಗ ಮೆದುಳಿನ ಒಂದು ಸೆಲ್ಸ್ಗೆ ಅಫೆಕ್ಟ್ ಆಗುತ್ತೆ, ಟಿಶ್ಯೂಸ್ಗೆ ಅಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಕರೆಕ್ಟಾಗಿ ಒಂದು ಆಕ್ಸಿಜನ್ ಹೋಗೋದಿಲ್ಲ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ. ಮೊದಲನೇ ಕಂಡೀಷನ್ ನಾವು ಈ ನರ್ವಸ್ ಸಿಸ್ಟಮ್ ಅಲ್ಲಿ ನೋಡುವಂಥದ್ದೇ ಎನ್ಸಫಲೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇಟ್ ಈಸ್ ಅನ್ ಇನ್ಫ್ಲಮೇಷನ್ ಆಫ್ ದ ಬ್ರೈನ್ ಕಾಸ್ ಡ್ಯೂ ಟು ದ ವೈರಸ್ ಅಂತ ಹೇಳಿ ಕರಿಬಹುದು. ಇದೊಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎರಡನೇದಾಗಿ ಮುಖ್ಯವಾಗಿ ನಾವು ನೋಡುವಂಥದ್ದು ಬ್ರೈನ್ ಫಾಗ್ ಅಂತ ಹೇಳಿ ಕರಿತೇವೆ. ನಾನು ತುಂಬಾ ಜನ ನೋಡಿದ್ದೀನಿ, ರಿಕವರಿ ಆದ ನಂತರ ಈ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂಥದ್ದು, ಡಿಫಿಕಲ್ಟಿ ಇನ್ ಕಾನ್ಸಂಟ್ರೇಷನು, ಡಿಫಿಕಲ್ಟಿ ಇನ್ ಲರ್ನಿಂಗು, ಹ್ಯಾಲುಸಿನೇಷನ್ಸು, ಡೆಲಿರಿಯಮ್, ಒಬ್ಬೊಬ್ಬರೇ ಮಾತಾಡ್ಕೊಳ್ಳುವಂಥದ್ದು, ಅಥವಾ ಸೋಷಿಯಲ್ ವಿಡ್ರಾವಲ್ ಅಂತ ಹೇಳ್ತೀವಿ. ಯಾಕೋ ಕೋವಿಡ್ ಬಂದಮೇಲೆ ಏನಾದರೂ ಒಬ್ಬರೇ ಇರುವಂಥದ್ದು, ವಾಂಟ್ಸ್ ಟು ಬಿ ಅಲೋನ್ ಅಂತ ಹೇಳ್ತೀವಿ, ಅಥವಾ ಇನ್ಕೋಹರೆಂಟ್ ಸ್ಪೀಚ್ ಅಂತ ಹೇಳ್ತೀವಿ, ಕಾಗ್ನೆಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, ಒಬ್ಬೊಬ್ಬರೇ ಇರುವಂಥದ್ದು, ಮಾತಾಡದೇ ಇರುವಂಥದ್ದು, ಅಥವಾ OCD ಅಂತ ಹೇಳ್ತೀವಿ, ಅಥವಾ ಪದೇ ಪದೇ ಕ್ಲೀನಿನೆಸ್ ಇರಬೇಕಾಗುತ್ತೆ, ಮಾಡಿದ್ದೇನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಈ ಕಂಡೀಷನ್ ನಾವು ಮೆಡಿಕಲಿ ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಇದು ಗೊತ್ತಿಲ್ಲದೆ ಬರುವಂಥ ಇದು ಕೂಡ ಒನ್ ಆಫ್ ದಿ ಮೇನ್ ಕಾಂಪ್ಲಿಕೇಶನ್ಸ್ ಆಗಿ ಈ ಬ್ರೈನ್ ಮತ್ತೆ ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಆಗುವಂತ ಒಂದು ಸಾಧ್ಯತೆ ಖಂಡಿತ ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ಹೇಳಿ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಬರದೇ ಇರೋ ಹಾಗೆ ಜಾಗ್ರತೆ ವಹಿಸಬಹುದಾ, ಅಥವಾ ಬಂದ ನಂತರದಲ್ಲಿ ಹೋಮಿಯೋಪತಿ ಮೂಲಕ ಯಾವ ರೀತಿ ಚಿಕಿತ್ಸೆ ಪಡಿಸ್ಕೊಂಡು ಸರಿಪಡಿಸ್ಕೊಳ್ಬಹುದು? ಎಲ್ಲದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ನಿಮ್ಮ ಆರೋಗ್ಯ ಮತ್ತು ಸುರಕ್ಷತೆಯು ನಂಬರ್ 1 ಆದ್ಯತೆ ಆಗಿರಬೇಕು ಮತ್ತು ನಿಮ್ಮ ಎಲ್ಲ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲು ಕೇವಲ ಮುತ್ತೂಟ್ ಫೈನಾನ್ಸ್ ಅನ್ನು ನಂಬಿರಿ. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಪ್ರಸ್ತುತಪಡಿಸುತ್ತಿದೆ 99 ಪೈಸೆ ಮಾಸಿಕ ಬಡ್ಡಿಯಲ್ಲಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಸಂಪೂರ್ಣ ಸುರಕ್ಷಿತ ಮತ್ತು ಸ್ಯಾನಿಟೈಸ್ ಮಾಡಿದ ಶಾಖೆಗಳಿಗೆ ಭೇಟಿ ನೀಡಿ ಅಥವಾ 9946901212ಗೆ ಕರೆ ಮಾಡಿ. ಟ್ರೆಮಾಫಿನ್ ನೀಡುತ್ತೆ 3-in-1 ಕಾನ್ಸ್ಟಿಪೇಷನ್ ರಿಲೀಫ್. ಸೂಕ್ತ ಪರಿಣಾಮಕಾರಿ ಮತ್ತಿದು ಅಭ್ಯಾಸ ಬೀಳೋದೇ ಇಲ್ಲ. ಇದರ ಫಾರ್ಮುಲಾ ನೀಡುತ್ತೆ ಅಭ್ಯಾಸ ಬೆಳೆದಂಥ ಸೂಕ್ತ ಮತ್ತು ಪರಿಣಾಮಕಾರಿಯ 3-in-1 ಕಾನ್ಸ್ಟಿಪೇಷನ್ ರಿಲೀಫ್. ಈಗ ದೊರಕುತ್ತಿದೆ ಟೇಸ್ಟಿ ಮಿಂಟ್ ಮತ್ತು ಮಿಕ್ಸ್ ಫ್ರೂಟ್ ಫ್ಲೇವರ್ಸ್ ನಲ್ಲಿ. ರೇಡಿಯೋನ್ ಭರ್ಜರಿ ಕಾಣ್ತಿದೆ ಅಲ್ವಾ? ಲೋ ಸ್ಟೈಲ್ ಅಲ್ಲದೆ ಬೇರೆದರ ಬಗ್ಗೆನೂ ಸ್ವಲ್ಪ ನೋಡೋಣವಾ? ಸರ್, ಟಿವಿಎಸ್ ರೇಡಿಯೋನ್ ನಲ್ಲಿ ETFI ಇಂಜಿನ್ ಇದೆ. ಸೂಪರ್ ಸ್ಮೂತ್ ಭರ್ಜರಿ ಪವರ್ ನೊಂದಿಗೆ ಕ್ಯಾಟಗರಿಯಲ್ಲಿ ದೊಡ್ಡ ಸೀಟ್ ಮತ್ತು ಸಸ್ಪೆನ್ಷನ್ ಕೂಡ ಗಟ್ಟಿಮುಟ್ಟಾಗಿದೆ. ಮೈಲೇಜ್ ಬಗ್ಗೆನೂ ಸ್ವಲ್ಪ ಹೇಳ್ತೀರಾ? 15% ಹೆಚ್ಚು ಮೈಲೇಜ್ ಸಿಗುತ್ತೆ. 15 ಸಿಕ್ಕಾಪಟ್ಟೆ ಭರ್ಜರಿಯಾಗಿದೆ ಹೊಸ ಟಿವಿಎಸ್ ರೇಡಿಯೋನ್. ರೂಪಾಯಿ 59,900ರಿಂದ ಪ್ರಾರಂಭವಾಗುತ್ತದೆ. ಸಾಮಾನ್ಯ ಶೀತ ಜ್ವರ ಕೇವಲ ಸಾಮಾನ್ಯವಾಗದಿರಬಹುದು, ಫ್ಲೂ ಆಗಿರಬಹುದು. ಡಾಕ್ಟರ್ರ ಸಲಹೆ ಪಾಲಿಸಿ ಮತ್ತು ಮಳೆಗಾಲಕ್ಕಿಂತ ಮೊದಲು ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನೇಷನ್ ಹಾಕಿಸಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಮಕ್ಕಳ ಮಾರ್ಕ್ಸ್ ಎಷ್ಟು ಕಮ್ಮಿ ಬರುತ್ತೋ ಅಪ್ಪನ ವಾಲ್ಯೂಮ್ ಅಷ್ಟೇ ಏರುತ್ತೆ. ಹೇಗ ಸ್ಟಡಿ ಮಾಡೋದು? ಆದ್ರೆ ಅಪ್ಪ ಇದು ಮಾಡೋಕೆ ಟ್ಯೂಷನ್ಗೆ ಕಳಿಸಿದ್ದ? ಯಾವತ್ತಾದ್ರೂ ಯೋಚಿಸಿದ್ದೀರಾ ಮಾರ್ಕ್ಸ್ ಹೆಚ್ಚಿಸುವ ಜವಾಬ್ದಾರಿ ಬರೀ ಮಕ್ಕಳದೇ ಯಾಕೆ ಅಂತ? ಈಗ ವೇದಾಂತ ಮಾರ್ಕ್ಸ್ ಹೆಚ್ಚಿಸುವ ಜವಾಬ್ದಾರಿ ತಗೊಳುತ್ತೆ ಮತ್ತೆ ಗ್ಯಾರಂಟಿನೂ ಕೊಡುತ್ತೆ. ಇಲ್ಲಾಂದ್ರೆ ನಿಮ್ಮ ಪೂರ್ತಿ ಫೀಸ್ ವಾಪಸ್. ಇದಕ್ಕಂತಾರೆ ಗ್ಯಾರಂಟಿ. ಹೋಲಿಕೆ ಹೆಸರುಗಳ ತುಳಸಿ ಡ್ರಾಪ್ಸ್ ನಿಂದ ದೂರವಿರಿ ಹಾಗೂ ಬಳಸಿ ಅಸ್ಲಿ ಜಾಲಿ ತುಳಸಿ 51 ಡ್ರಾಪ್ಸ್. ಇದು ಇಮ್ಯುನಿಟಿ ಹೆಚ್ಚಿಸುವುದಕ್ಕೆ ಲ್ಯಾಬ್ ಟೆಸ್ಟೆಡ್ ಆಗಿದೆ. ಜಾಲಿ ತುಳಸಿ 51 ಡ್ರಾಪ್ಸ್. 2 BHK ಖರೀದಿಸಬೇಕು, ಯಾರಾದ್ರೂ ಏಜೆಂಟ್ ಇದ್ದಾರಾ?
ಮನೆ ಖರೀದಿಸುವುದಕ್ಕಾಗಿ ನೀವು ಖಂಡಿತ ಕಷ್ಟಪಡ್ತೀರಿ, ಅದರಿಂದ ಮುಂದುವರಿಯಿರಿ. ಆಮೇಲೆ housing.com ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಸರ್ಚ್ ಮುಗಿಸಿ. housing.com ಇಲ್ಲಿ ಸರ್ಚ್ ಮುಗಿಸಿ, ಡೌನ್ಲೋಡ್ ನಾವು. ಆಗ್ತಾ ಇರ್ಲಿಲ್ಲ, ತುಂಬಾ ಪೇನ್ ಇತ್ತು, ಅಳು ಬರಂಗ್ ಆಗ್ತಿತ್ತು. ಅಮೃತ್ ನೋನಿ ಪೇನ್ ಆಯಿಲ್ ನ 15 ದಿವಸ ಹಚ್ಕೊಂಡೆ. ಈಗ ಯಾವ ನೋವು ಇಲ್ಲ. ಕತ್ತು ಹಿಂಗಾಡಿಸ್ಬೋದು, ಮೇಲಕ್ಕೆ ಎತ್ಬೋದು, ಕೆಳಗೆ ಇಳಿಸ್ಬೋದು. ಅಮೃತ್ ನೋನಿ ಪೇನ್ ಆಯಿಲ್ ಹಚ್ಕೊಂಡಾಗಿಂದ ಆರಾಮಾಗಿದ್ದೀನಿ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಾರ್ ಸರ್ವಿಸ್ ಬಿಲ್ ಇಷ್ಟೇ. ನಿಂದೆಷ್ಟು? 42, 46. ಕ್ಯಾಲ್ಕುಲೇಟರ್ ಇದೆಯಾ? ಪಡೆಯಿರಿ ಲೋಯೆಸ್ಟ್ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಒಂದಿಗೆ ಸರ್ವಿಸ್ ಕಾಸ್ಟ್ ಕ್ಯಾಲ್ಕುಲೇಟರ್. ಇದು ಮೊದಲೇ ತಿಳಿಸುತ್ತೆ ನಿಮ್ಮ ಸರ್ವಿಸ್ ಕಾಸ್ಟ್. ವೆಲ್ಕಮ್ ಬ್ಯಾಕ್. ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಅಂದರೆ ಹೃದಯಕ್ಕೆ, ಶ್ವಾಸಕೋಶಕ್ಕೆ, ಮೆದುಳಿಗೆಲ್ಲ ಯಾವ ರೀತಿ ತೊಂದರೆಗಳಾಗಬಹುದು ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ಡಾಕ್ಟರ್ ಈಗ ಬ್ಲ್ಯಾಕ್ ಫಂಗಸ್ ಅನ್ನುವಂಥದ್ದು ರಾಜ್ಯದಲ್ಲೂ ಒಂದು ಸಾಕಷ್ಟು ಕೇಸ್ಗಳು ಕಂಡು ಬರ್ತಾ ಇದೆ. ಮತ್ತೊಂದು ಹಂತದ ಆತಂಕ ಕಾರಣ ಆಗ್ತಾ ಇದೆ. ಇದು ವಾಸಿಯಾದ ನಂತರದಲ್ಲಿ ಬ್ಲ್ಯಾಕ್ ಫಂಗಸ್ ಬರುತ್ತಂತೆ ಅನ್ನೋದು. ಸೊ ಆ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಈ ಕೊರೋನಾ ವೈರಸ್ ಅನ್ನೋದು ಬರೀ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಮಾತ್ರ ಸೀಮಿತ ಇಲ್ಲ, ಇದು ಚರ್ಮಕ್ಕೂ ಕೂಡ ಅಫೆಕ್ಟ್ ಆಗ್ತದೆ. ನಾವು ಅದನ್ನು ರಿಸರ್ಚಿಂದ ನೋಡ್ತಾ ಬರ್ತಾ ಇದ್ದೀವಿ. ಸೊ ಮ್ಯೂಕರ್ ಮೈಕೋಸಿಸ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ ಕರಿಬೋದು. ಇದೊಂದು ನಾವು ಆಪರ್ಚುನಿಟಿಕ್ ಫಂಗಸ್ ಅಂತ ಹೇಳಿ ಕರಿತೇವೆ. ಇದು ದಿನದ ನಾವು ಮನೆಯಲ್ಲಿ ಧೂಳಲ್ಲಿರುವಂಥದ್ದು, ಟೇಬಲ್ ಮೇಲೆ ಇರುವಂಥದ್ದು, ಮಣ್ಣಲ್ಲಿರುವಂಥದ್ದು, ಗಿಡದಲ್ಲಿರುವಂಥದ್ದು. ಸೊ ಇದನ್ನ ಯಾಕೆ ಆಪರ್ಚುನಿಟಿಕ್ ಫಂಗಸ್ ಅಂತ ಹೇಳಿ ಕರಿತೇವೆ ಅಂದರೆ ಇದು ಯೂಶಲಿ ಅಫೆಕ್ಟ್ ಮಾಡೋದಿಲ್ಲ ಜನಕ್ಕೆ. ಸೊ ಯಾರಲ್ಲಿ ದೇರ್ ಇಸ್ ಅನ್ ಆಪರ್ಚುನಿಟಿ ಆಫ್ ಲೋ ಇಮ್ಯುನಿಟಿ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಥವಾ ICU ಅಲ್ಲಿ ಅಡ್ಮಿಟ್ ಆಗಿದ್ದ ಡಾಕ್ಟರ್ ರಿಕವರಿ ಆಗಿ ಬಂದಿದ್ದೀನಿ ಅಂಥವ್ರಿಗೆ ಇದು ಅಫೆಕ್ಟ್ ಆಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಅಥವಾ ಅನ್ವಾಶ್ಡ್ ಮಾಸ್ಕ್ ಅಂತ ಹೇಳ್ತೀವಿ. ಇವತ್ತಿನ ದಿನಗಳಲ್ಲಿ ಎಲ್ಲರೂ ಮಾಸ್ಕ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ 1 ತಿಂಗಳು ಒಂದೇ ಮಾಸ್ಕ್ನ ಯೂಸ್ ಮಾಡೋದು, 2 ತಿಂಗಳು ಒಂದೇ ಮಾಸ್ಕ್ನ ವಾಶ್ ಮಾಡದೇ ಯೂಸ್ ಮಾಡುವಂಥದ್ದು ಬಹಳನೇ ತಪ್ಪು. ಸೊ ಅದರಿಂದ ಇಮ್ಯುನಿಟಿಯಿಂದ ಏನಾಗುತ್ತೆ, ಫಂಗಸ್ ಡೆವಲಪ್ಮೆಂಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಬ್ಲ್ಯಾಕ್ ಫಂಗಸ್ ಮೇನ್ ಆಗಿ ನಮ್ಮ ಮುಖದ ಒಂದು ರೀಜನ್ಗೆ ಅಫೆಕ್ಟ್ ಮಾಡುವಂಥ ಒಂದು ಫಂಗಸ್ಸು. ಮೇನ್ಲಿ ಇದು ಮ್ಯೂಕಸಲ್ ಲೈನಿಂಗ್ ಆಫ್ ದ ನೇಸಲ್ ಪ್ಯಾಸೇಜ್ ಅಂತ ಹೇಳ್ತೀವಿ. ನಮ್ಮ ಮೂಗಿನಿಂದ ಅಥವಾ ಪ್ಯಾಲೆಟ್, ಗಂಟ್ಲಲ್ಲಿರುವಂಥ ಒಂದು ಪ್ಯಾಲೆಟ್ಗೆ ಅಫೆಕ್ಟ್ ಮಾಡುತ್ತೆ. ಸೈನಸ್ ಮೂಲಕ ಇದು ಮೆದುಳಿಗೆ ಹೋಗುವಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಮೆದುಳಲ್ಲಿ ಫಂಗಸ್ನ ನೋಡ್ಬೋದು, ಅಥವಾ ಕಣ್ಣಿನ ಒಂದು ಐ ಇನ್ವಾಲ್ವ್ಮೆಂಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಮಾರ್ಟಾಲಿಟಿ ರೇಟು ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕರ್ ಮೈಕೋಸಿಸ್ ಬಂತು ಅಂದರೆ ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್ ಒಂದು 100 ಜನಕ್ಕೆ ಬ್ಲ್ಯಾಕ್ ಫಂಗಸ್ ಬಂತು ಅಂದರೆ 60 70 ಜನ ಈ ಫೇಟಲ್ಗೆ ಹೋಗ್ತಾರೆ, ಅಂದರೆ ಸಾಯುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನ ಯಾವ ರೀತಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ನೇಸಲ್ ಸ್ಟಿಫ್ನೆಸ್. ಈಗ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆದಮೇಲೆ ಅಥವಾ ರಿಕವರಿ ಆದಮೇಲೆ ನೇಸಲ್ ಸ್ಟಿಫ್ನೆಸ್ ಆಗ್ತಿತ್ತು, ಮೂಗಿನಿಂದ ಬ್ಲಡ್ಡಿ ಡಿಸ್ಚಾರ್ಜ್ ಬರ್ತಿತ್ತು, ಅಥವಾ ಕಣ್ಣಿನ ಒಂದು ರೆಡ್ನೆಸ್ ಇದೆ, ರೆಡ್ನೆಸ್ ಆಫ್ ದ ಐಸ್ ಅಂತ ಹೇಳ್ತೀವಿ, ಕಣ್ಣಲ್ಲಿ ನೀರು ಬರ್ತಿದೆ, ಕಣ್ಣಿನ ಸುತ್ತ ಊತ ಬರ್ತಿದೆ, ಮ್ಯಾಕ್ಸಿಲರಿ ಈ ರೀಜನಲ್ಲಿ ಪೇಯ್ನ್ ಬರ್ತಿದೆ, ಹೆಡ್ಡೇಕ್ ಬರ್ತಿದ್ರೆ, ಸೊ ಇದೆಲ್ಲ ಒಂದು ಲಕ್ಷಣ ಮ್ಯೂಕರ್ ಮೈಕೋಸಿಸ್ತು. ಇದು ಸ್ಕಿನ್ ಮೇಲೆ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಬ್ಲ್ಯಾಕ್ ಫಂಗಸ್ ಆಗಿ ಅಫೆಕ್ಟ್ ಮಾಡುತ್ತೆ. ಅದೇ ಒಂದು ವೈರಸ್ಸು ಈಗ ಎಲ್ಲ ಅಂಗಗಳಿಗೂ ಅಫೆಕ್ಟ್ ಮಾಡಬಹುದು. ಎಸ್ಪೆಷಲಿ GIT ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಇಲ್ಲಿ ಬರುವಂಥ ಒಂದು ಲಿವರ್ಗೆ ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ, ಕಿಡ್ನಿಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ. ಎಷ್ಟೋ ಜನರಲ್ಲಿ ನಾವು ನೋಡಿರ್ಬೋದು ರಿಕವರಿ ಆದ ನಂತರ ಸ್ಟೊಮಟೈಟಿಸ್ ಬರ್ತಾ ಇದೆ, ಅಂದರೆ ಬಾಯಲ್ಲಿ ಪದೇ ಪದೇ ಉಣ್ಗಳಾಗುವಂಥದ್ದು, ಗ್ಯಾಸ್ಟ್ರೈಟಿಸ್ ಹೆಚ್ಚಾಗುವಂಥದ್ದು, ಅಥವಾ GERD ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರೀಗರ್ಜಿಟೇಷನ್ ಡಿಸೀಸ್ ಅಂತ ಹೇಳಿ, ಅಥವಾ ಏನಲ್ ಫಿಶರ್ ಅಂದರೆ ಗುದದ್ವಾರದಲ್ಲಿ ಕ್ರ್ಯಾಕ್ಸ್ಗಳು ಉಂಟಾಗುವಂಥ ಒಂದು ಸಿಂಪ್ಟಮ್ಸ್ ಕೂಡ ಬರ್ತಾ ಇದೆ. ಅದೇ ರೀತಿ ಒಂದು ಲಿವರ್ಗೆ ಅಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಲಿವರ್ ಸಿರೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಇದು ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಲಿವರ್ ಸಿರೋಸಿಸ್ ಅಂದರೆ ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ದ ಸ್ಕಾರ್ ಟಿಶ್ಯೂ ಲೈಕ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಇದರ ಲಿವರ್ ಇಂಪೇರ್ಮೆಂಟ್ ಕಡಿಮೆ ಆಗುತ್ತೆ. ಇದು ಎಸ್ಪೆಷಲಿ COVID-19 ರಿಕವರಿ ಆದಮೇಲೆ ಯಾರು ಆಲ್ಕೋಹಾಲಿಸಮ್ ಇರ್ತಾರೆ, ಸೊ ಆಲ್ಕೋಹಾಲ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂಥವ್ರಿಗೆ ಇದು ಮೇನ್ ಆಗಿ ಲಿವರ್ ಅಫೆಕ್ಟ್ ಮಾಡುತ್ತೆ. ಅದೇ ರೀತಿ ಕಿಡ್ನಿ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, AKD ಅಂತ ಹೇಳ್ತೀವಿ. AKD ಅಂತ ಹೇಳಿದ್ರೆ ಯಾವಾಗ ನಮ್ಮ ಕಿಡ್ನಿಯ ಫಂಕ್ಷನ್ನು 15%ಗಿಂತ ಕಡಿಮೆ ಆಗಿಬಿಡುತ್ತೆ, ಸೊ ಆಗ AKD ಆಗುತ್ತೆ. ಇದು ಎಸ್ಪೆಷಲಿ ರೀನಲ್ ಫೇಲ್ಯೂರ್ಗೆ ಅಥವಾ ಕಿಡ್ನಿ ಫೇಲ್ಯೂರ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದರೆಲ್ಲ ಜನ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೊರೋನಾ ನೆಗೆಟಿವ್ ಬಂತು ಅಂದರೆ ನಾನೆಲ್ಲ ವಾಸಿ ಆಗಿಬಿಟ್ಟೆ ಅನ್ನೋದಲ್ಲ. ಸೊ ಯಾಕಂದರೆ ಇದು ನಾವು ದಿನದ ಒಂದು ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀವಿ. ತದನಂತರ ಕೂಡ ಈ ರೀತಿಯ ಕಾಂಪ್ಲಿಕೇಶನ್ಸು, ಅಂಗಾಂಗಗಳ ಅಫೆಕ್ಟ್ ಆಗುವಂಥದ್ದು ಬಹಳನೇ ಇಂಪಾರ್ಟೆಂಟು. ಬರೀ ಆಸ್ ಎ ವೈದ್ಯರಾಗಿ ನಾವು ಚಿಕಿತ್ಸೆ ಕೊಡುವಂಥದ್ದು ಅಷ್ಟೇ ಕೆಲಸ ಅಲ್ಲ, ಚಿಕಿತ್ಸೆ ಕೊಟ್ಟ ನಂತರ ಯಾವ ರೀತಿ ಇರಬೇಕು, ಯಾವ ರೀತಿಯ ಮ್ಯಾನೇಜ್ಮೆಂಟ್ ಇರಬೇಕು, ಇದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದು ಬಹಳನೇ ಒಂದು ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳ್ಬೋದು. ಡಾಕ್ಟರ್, ಈಗ ನಾನು ಬ್ರೇಕಿಗೆ ಮುಂಚೆ ಹೇಳಿದಾಗೆ ಇದು ಕಾಂಪ್ಲಿಕೇಶನ್ಸ್ ಆಗದಿರೋ ಹಾಗೆ ಜಾಗ್ರತೆ ವಹಿಸೋದಕ್ಕೆ ಏನಾದರೂ
ಸಲಹೆಗಳಿದೆಯಾ ಅಥವಾ ಚಿಕಿತ್ಸೆ ಮೂಲಕನೇ ಇದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದು? ಖಂಡಿತ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತೀವಿ, ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಜೊತೆಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಈ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಸರ್ಕಾರ ಹೇಳ್ದಂಗೆ ವಾಶ್ ಮಾಡ್ಕೊಳ್ಳುವಂಥದ್ದು, ಸ್ಯಾನಿಟೈಸರ್ ಯೂಸ್ ಮಾಡ್ಕೊಳ್ಳುವಂಥದ್ದು, ಮಾಸ್ಕ್ನ ವೇರ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಳ್ಳೋದು, ಇದೆಲ್ಲ ಬಹಳನೇ ಒಂದು ಅವಶ್ಯಕವಾದ ಒಂದು ಪಾಯಿಂಟ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಹೋಮಿಯೋಪತಿಲಿ ನಾವು ಈಗ ಮೊದಲನೇ ಒಂದು ಅಲೆನ ನೋಡಿದ್ವಿ, ಎರಡನೇ ಅಲೆಯನ್ನ ನೋಡಿದೀವಿ. ಸೊ ಇದೆರಡನ್ನ ನೋಡಿ ನಮ್ಮ ರಿಸರ್ಚ್ ಡಿಪಾರ್ಟ್ಮೆಂಟ್ ಅವರು ಕಂಡುಹಿಡಿದಿರುವಂತ ಒಂದು ಟ್ರೀಟ್ಮೆಂಟೇ ಇಮ್ಯುನೋಜೆನಿಕ್ ಮಯಾಸ್ಮ್ಯಾಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ರೀತಿ ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಇಮ್ಯುನೋಜೆನಿಕ್ ಅಂತ ಹೇಳಿದ್ರೆ ಇಟ್ ಇಂಪ್ರೂವ್ಸ್ ದ ಇಮ್ಯುನಿಟಿ. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಹೆಲ್ಪ್ ಮಾಡುವಂಥದ್ದು ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ, ದೇಹದಲ್ಲಿ ಆಂಟಿಬಾಡಿ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇದರಿಂದ ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಸೊ ಅದನ್ನೇ ನಾವು ಇಮ್ಯುನೋಜೆನಿಕ್ ಅಂತ ಹೇಳಿ ಕರಿತೇವೆ. ಮಯಾಸ್ಮ್ಯಾಟಿಕ್ ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿಕ್ ಅಪ್ರೋಚ್ ಅಲ್ಲಿ ಮಯಾಸಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ರೋಗಕ್ಕೂ ಅದರೇ ಆದ ಒಂದು ಹಿಂದಿನ ಕಾರಣಗಳಿರುತ್ತೆ. ಸೊ ಏಲ್ಮೆಂಟ್ ಅಂತ ಇರುತ್ತೆ, ಯಾವ ಮಯಾಸಮ್ ಅಂತ ಇರುತ್ತೆ. ಸೊ ಇದು ಕಂಡುಹಿಡಿಯುವಂತ ಒಂದು ಕಾರಣನೇ ನಾವು ಮಯಾಸ್ಮ್ಯಾಟಿಕ್ ಅಂತ ಹೇಳಿ ಕರಿತೇವೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿನ ಕೊಡಬೇಕು, ಆ ಪೇಷಂಟ್ಗೆ ಹೊಂದುವಂತ ಒಂದು ಮೆಡಿಸಿನ್ ಕೊಡಬೇಕು. ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು. ಎಷ್ಟೋ ಜನ ಈ ಕೋವಿಡ್ ಅಂತ ಹೇಳಿದ್ರೆ ಈ ಪ್ಯಾನಿಕ್ ಸಿಚುವೇಶನ್ಸ್ ನಾವು ನೋಡ್ತಾ ಇದೀವಿ. ತುಂಬಾನೇ ಭಯ ಪಡುವಂಥದ್ದು, ತುಂಬಾನೇ ಒಂದು ಆತಂಕಕ್ಕೆ ಒಳಗಾಗುವಂಥದ್ದು, ಆತಂಕದಿಂದ ಎಷ್ಟೋ ಜನ ಸತ್ತಿದ್ದಾರೆ. ಸೊ ಫಿಯರಿಂದ ಎಷ್ಟೋ ಜನ ಸತ್ತಿದ್ದಾರೆ. ಸೊ ಅದನ್ನ ಆ ಬ್ಯಾಲೆನ್ಸ್ನ ಮಾಡುವಂಥದ್ದು ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡುತ್ತೆ. ಸೊ ಬಾಡಿ ಆ್ಯಂಡ್ ಮೈಂಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಇಂಪಾರ್ಟೆಂಟ್. ಅದಕ್ಕೆ ನಾವು ಪ್ರಾಣಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟು. ಸೊ ಹೋಮಿಯೋಪತಿಕ್ ಮೆಡಿಸಿನ್ ತಗೊಳ್ತಾ ಇರೋದ್ರಿಂದ ಇಟ್ ಬ್ಯಾಲೆನ್ಸಸ್ ಅಂಡ್ ಇಂಪ್ರೂವ್ಸ್ ದ ಹಾರ್ಮೋನ್ಸ್ ಲೆವೆಲ್ ಅಂತ ಹೇಳ್ತೀವಿ. ಎಷ್ಟೋ ಜನ ಈ ಟ್ರೀಟ್ಮೆಂಟ್ ಇಂದ ಅಥವಾ ವೈರಸ್ ಇಂದ ಹಾರ್ಮೋನ್ಸ್ ಲೆವೆಲ್ ತುಂಬಾನೇ ಏರ್ಪೇರ್ ಆಗಿದೆ, ಅದನ್ನ ನಾವು ನೋಡಿದೀವಿ. ಅದಕ್ಕೆ ಎಕ್ಸ್ಪೆಷಲಿ ಎಷ್ಟೋ ಜನರಲ್ಲಿ ಕೋವಿಡ್ ಬಂದ್ಮೇಲೆ ಹುಡುಗಿರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ನಾವು ನೋಡ್ತಾ ಬರ್ತಾ ಇದೀವಿ. ಸೊ ಇದು ಹಾರ್ಮೋನ್ಸ್ ಲೆವೆಲ್ ಇಂದ ಆಗುವಂಥದ್ದು. ಸೊ ಇದನ್ನೆಲ್ಲ ಸರಿಪಡಿಸೋದಕ್ಕೆ, ಮತ್ತೆ ವೈರಲ್ ಲೋಡ್ನ ಕಡಿಮೆ ಮಾಡೋದಕ್ಕೆ, ಮತ್ತೆ ಆಕ್ಸಿಜನ್ ಕೆಪಾಸಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಲಂಗ್ಸ್ ಅಲ್ಲಿ ಹೋಮಿಯೋಪತಿಕ್ ಮೆಡಿಸಿನ್, ಎಸ್ಪೆಷಲಿ ಈ ಇಮ್ಯುನೋಜೆನಿಕ್ ಮಯಾಸ್ಮ್ಯಾಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಸಹಾಯ ಮಾಡ್ತಾ ಇದೆ. ಸೊ ಈಗ ಮೂರನೇ ಅಲೆ ಅಂತ ಹೇಳ್ತಾ ಇದ್ದಾರೆ, ಮೂರನೇ ಅಲೆ ಎಸ್ಪೆಷಲಿ ಮಕ್ಕಳಿಗೆ ಅಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಆದಷ್ಟು ನಾವು ಸ್ಟೆರಾಯ್ಡ್ಸ್ನ ಡ್ರಗ್ಸ್ಗಳನ್ನ ಕೊಡೋಕೆ ಆಗೋದಿಲ್ಲ. ಸೊ ಈ ತರದ ಒಂದು ನಿಟ್ಟಿನಲ್ಲಿ ಪ್ರಿಕಾಷನ್ ಆಗಿ ಹೋಮಿಯೋಪತಿಕ್ ಮೆಡಿಸಿನ್ ಕೊಡುವಂಥದ್ದು, ಅವರ ಇಮ್ಯುನಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಸೊ ಇದೆಲ್ಲ ಬಹಳನೇ ಅವಶ್ಯಕ. ಹೋಮಿಯೋಪತಿಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕರೆಕ್ಟಾದ ಒಂದು ಸಮಯದಲ್ಲಿ ಕರೆಕ್ಟಾದ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಇದೆ. ಮತ್ತು ಯಾವುದೇ ರೀತಿ ಆತಂಕ ಪಡಬೇಡಿ, ಭಯ ಪಡಬೇಡಿ. ಏನೇ ಒಂದು ವೈರಸ್ ಬಂತು, ಏನೇ ಒಂದು ಕಾಂಪ್ಲಿಕೇಶನ್ ಆಯಿತು ಅಂದರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ವೈದ್ಯರನ್ನ ನೀವು ಕರೆಕ್ಟಾದ ಒಂದು ಸಮಯದಲ್ಲಿ ಭೇಟಿ ಆಗಬೇಕಾಗುತ್ತೆ. ಕರೆಕ್ಟಾದ ಒಂದು ಚಿಕಿತ್ಸೆನ ಪಡ್ಕೊಂಡು ಧೈರ್ಯವಾಗಿದ್ದರೆ ಏನೇನೂ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಇವತ್ತಿನ ದಿನಗಳಲ್ಲಿ ಕಮ್ಯುನಿಟಿಗೆ ಇದು ಹರಡ್ತಾ ಇದೆ. ಸೊ ಕಮ್ಯುನಿಟಿಲಿ ಹರಡ್ತು ಅಂದರೆ ಹರ್ಡ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಅದನ್ನು ನಾವು ಕಮ್ಯುನಿಟಿ ಇಮ್ಯುನಿಟಿ ಅಥವಾ ಪಾಪ್ಯುಲೇಷನ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಸೊ ಇದು ಇಂಡೈರೆಕ್ಟ್ ಆಗಿ ಬರ್ದೇ ಇರೋನ್ಗೂ ಕೂಡ ಇಮ್ಯುನಿಟಿ ಡೆವಲಪ್ ಆಗಿಬಿಡುತ್ತೆ. ಸೊ ಸ್ವಲ್ಪ ದಿನದಲ್ಲಿ ಗಾಡ್ ಗ್ರೇಸ್ ಇದೆಲ್ಲ ಹೋಗುತ್ತೆ. ಸೊ ಅದರ ಒಂದು ಧೈರ್ಯದಿಂದ, ಅದರ ಒಂದು ನಂಬಿಕೆಯಿಂದ ಸೊ ಏನೂ ತೊಂದರೆ ಆಗದಿರಂಗೆ ನೋಡ್ಕೊಳ್ಳಿ. ತೊಂದರೆಗಳಾಗಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೂ ಕೂಡ ಅದ್ರ ತಕ್ಕಂತೆ ಚಿಕಿತ್ಸೆನ ಪಡ್ಕೊಂಡ್ರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಬಹಳನೇ ಒಂದು ಒಳ್ಳೆ ರೀತಿಯ ಒಂದು ಔಷಧಿಗಳಿದ್ದಾವೆ. ಇದನ್ನ ರೂಟ್ ಕಾಸ್ ಇಂದ ತೆಗಿತೀವಿ. ಕರೆಕ್ಟಾದ ಒಂದು ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು, ಪೇಷಂಟ್ಗೆ ಹೊಂದುವಂಥ ಒಂದು ಮೆಡಿಸಿನ್ ಆಗಬೇಕು. ಈಗ ಒಂದು 100 ಜನ ಕೋವಿಡ್ ಪೇಷಂಟ್ ಬಂದ್ರು ಅಂದ್ರೆ ಹೋಮಿಯೋಪತಿ ಅಪ್ರೋಚ್ ಅಲ್ಲಿ ನಾವು ಇಂಡಿವಿಜುವಲೈಸೇಷನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ಯಾವ ರೀತಿ ವಿಭಿನ್ನ ಇದ್ದಾನೆ, ಒಂದೇ ಮೆಡಿಸಿನ್ ಎಲ್ಲ ಪೇಷಂಟ್ಗೂ, ಎಲ್ಲ ಕೊರೋನಾ ಪೇಷಂಟ್ಗೆ ನಾವು ಕೊಟ್ಟಿಲ್ಲ. ಎಷ್ಟೋ ಜನರಲ್ಲಿ ನಮ್ಮಲ್ಲಿ ರಿಸಲ್ಟ್ಸ್ ಇದೆ, ಪಾಸಿಟಿವ್ ಬಂದಿರೋದು, ನೆಗೆಟಿವ್ ಆಗಿದೆ. ನೆಗೆಟಿವ್ ನಂತರ ಅವರ ಕಾಂಪ್ಲಿಕೇಶನ್ ರೆಕಗ್ನೈಸ್ ಮಾಡಿ ಸೊ ಯಾವುದೇ ರೀತಿ ಅಂಗಾಂಗಗಳಿಗೆ ಅಫೆಕ್ಟ್ ಆಗದಂಗೆ ನೋಡ್ಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಯಾವುದೇ ರೀತಿ ಆತಂಕ ಆಗಲಿ, ಭಯ ಆಗಲಿ ಪಡುವಂಥದ್ದು ಬೇಡ. ಕರೆಕ್ಟಾದ ಒಂದು ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳನೇ ಉತ್ತಮ ಅನ್ನೋದು ಹೇಳ್ಬೋದು. ಸೊ ಡಾಕ್ಟರ್, ಈಗ ಮತ್ತೊಂದು ಕೊರೋನಾ ಒಮ್ಮೆ ಬಂತು ಹೋಯ್ತು, ಬಟ್ ದೀರ್ಘಕಾಲದವರೆಗೆ ಮಿಕ್ಕ ಪರಿಣಾಮಗಳನ್ನು ಎದುರಿಸಬೇಕಾ ಅಥವಾ ಚಿಕಿತ್ಸೆ ಮೂಲಕ ಆದಷ್ಟು ಬೇಗ ಅದರಿಂದ ಹೊರಗೆ ಬರ್ಬೋದಾ ಅನ್ನೋ ಆತಂಕ ಇರುತ್ತೆ, ಅಂತವ್ರಿಗೆ ಏನು ಹೇಳ್ತೀವಿ? ಖಂಡಿತ ಫಸ್ಟ್ ಆಫ್ ಆಲ್ ಆತಂಕ ಭಯಕ್ಕೆ ಹೋಗ್ಬೇಡಿ, ಬಟ್ ತಿಳುವಳಿಕೆ ಇರುವಂಥದ್ದು ಬಹಳನೇ ಇಂಪಾರ್ಟೆಂಟ್. ಇವತ್ತಿನ ಒಂದು ಕಾರ್ಯಕ್ರಮ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಬರೀ ಕೋವಿಡ್ ಒಂದೇ ಅಲ್ಲ, ಕೋವಿಡ್ ನಂತರ ಕೂಡ ಯಾವ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತೆ, ಮನುಷ್ಯ ಆದ್ಮೇಲೆ ನಾನಾ ಥರದ ಅಂಗಾಂಗಗಳಿರುತ್ತೆ, ಆ ನಾನಾ ಥರದ ಅಂಗಾಂಗಗಳಿಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಒಂದು ವೈರಸ್ಸು ಯಾವ ರೀತಿ ಎಲ್ಲ ಅಂಗಗಳಿಗೆ ಅಫೆಕ್ಟ್ ಮಾಡುತ್ತೆ, ಅದೇ ರೀತಿ ಒಂದು ಹೋಮಿಯೋಪತಿಕ್ ಮೆಡಿಸಿನ್ ಎಲ್ಲ ಅಂಗಗಳನ್ನ ಯಾವ ರೀತಿ ಸರಿಪಡಿಸುತ್ತೆ ಅನ್ನೋದು ನಾನು ಹೇಳಿದೆ. ಸೊ ಯಾವುದೇ ರೀತಿ ಆತಂಕ ಆಗಲಿ, ಭಯ ಆಗಲಿ ಪಡುವಂಥದ್ದು ಬೇಡ. ಸೆಲ್ಫ್ ಮೆಡಿಕೇಶನ್ಸ್ನ ಆದಷ್ಟು ಕಡಿಮೆ ಮಾಡಿ. ಮನೇಲಿ ಪಾಸಿಟಿವ್ ಬಂತು ಅಂತ ಐಸೋಲೇಷನ್ ಅಲ್ಲಿ ಇರುವಂಥದ್ದು, ಸುಮ್ಮನೆ ಮೆಡಿಕೇಶನ್ಸ್ ತಗೊಳ್ಳುವಂಥದ್ದು ಅದನ್ನ ಆದಷ್ಟು ಮಾಡಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ಈ ಸ್ಟ್ರಾಂಡ್ಸ್ ಚೇಂಜ್ ಆಗ್ತಾ ಇದೆ, ಮುಂಚೆ ತರ ಇಲ್ಲ. ಲಾಸ್ಟ್ ವರ್ಷದ ಮೆಡಿಕೇಶನ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಆದ ಒಂದು ಟ್ರೀಟ್ಮೆಂಟು, ಡಿಫ್ರೆಂಟ್ ಆದ ಒಂದು ಅಪ್ರೋಚ್ ಬೇಕಾಗುತ್ತೆ ವೈದ್ಯರಿಂದ. ಸೊ ಅದಕ್ಕೆ ವೈದ್ಯನ ಭೇಟಿ ಆಗುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ
ಸರ್ಕಾರ ಏನು ಹೇಳಿದೆ, ಸೊ ಮಾಸ್ಕ್ ಹಾಕೊಳ್ಳುವಂಥದ್ದು, ಸ್ಯಾನಿಟೈಸರ್ ಹಾಕೊಳ್ಳುವಂಥದ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು. ಈಗ ಲಾಕ್ಡೌನ್ ಓಪನ್ ಆಗಿದೆ, ಆದರೂ ಕೂಡ ನಮ್ಮ ಕೇರಲ್ಲಿ ನಾವು ಇರುವಂಥದ್ದು ಬಹಳ ಇಂಪಾರ್ಟೆಂಟು. ಇದಕ್ಕೆ ಮೇನಾಗಿ ಹೇಳುವಂಥದ್ದು, ಸರ್ಕಾರ ಮೇಜರಾಗಿ ಹೆಲ್ಪ್ ಮಾಡೋದಿಲ್ಲ, ಬಟ್ ನಮ್ಮ ಕೇರು, ನಮ್ಮ ಹೆಲ್ತ್ ನಾವೇ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಮನೆಯವರ ಒಂದು ಹೆಲ್ತ್ ನಾವೇ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ, ನಾವೇ ಒಂದು ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಮಾಡ್ತಾ ಬಂತು ಅಂದರೆ ಡೆಫಿನೆಟ್ಲಿ ಸ್ವಲ್ಪ ದಿನಗಳಲ್ಲಿ ಈ COVID-19 ಅಥವಾ ಡೆಲ್ಟಾ ಅನ್ನೋದು ವೈರಸ್ ಬರ್ತಾ ಇದೆ, ಇದರಿಂದ ನಾವು ಖಂಡಿತ ದೂರ ಇರ್ಬೋದು ಅನ್ನೋದು ಈ ಮೂಲಕ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ರೀತಿ ಆತಂಕ ಬೇಡ. ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ಗೂ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ ಅನ್ನೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಡಾಕ್ಟರ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಅವರ ಅಡ್ರೆಸ್ ಮತ್ತೆ ಫೋನ್ ನಂಬರ್ಸ್ ಹೇಗಿದೆ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಬಹುದು. ಡಾಕ್ಟರ್ ಮಂಜುನಾಥ್ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲ್ಲೇಶ್ವರಂ, ಜಯನಗರ, ಮತ್ತೆ ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಉಡುಪಿ, ಬೆಳಗಾವಿ, ಹೊಸಪೇಟೆಯಲ್ಲಿ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇದೆ. ಇನ್ನುಳಿದಂತೆ ಮಹಾರಾಷ್ಟ್ರ, ಪುಣೆ, ಕೊಲ್ಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ ಮತ್ತೆ ಸೊಲ್ಲಾಪುರದಲ್ಲಿ ಕೂಡ ನಮ್ಮ ಹೋಮಿಯೋಪತಿಯ ಬ್ರಾಂಚಸ್ ಇದೆ. ಇನ್ನು ಫೋನ್ ನಂಬರ್ಸ್ ಹೀಗಿದೆ, ಈ ಮೂಲಕ ಸಂಪರ್ಕಿಸಬಹುದು. 080046664777, ಮತ್ತೊಂದು ಸಂಖ್ಯೆ 18005222